ಓಂ ಶಾಂತಿ. ದಿನಾಂಕ ಆಗಿದೆ 17/3/2026. ನೀವು ಸತ್ಯ ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣನಾರಾಗುತ್ತೀರಿ. ನಿಮಗೆ 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ತಂದೆಯ ಆಜ್ಞೆಯಾಗಿದೆ, ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ. ಇದೇ ಸದ್ಗತಿಗಾಗಿ ಸದ್ಗುರುವಿನ ಶ್ರೀಮತವಾಗಿದೆ. ಯಾರು ಶ್ರೀಮತವನ್ನು ಫಾಲೋ ಮಾಡುವರೋ ಅರ್ಥಾತ್ ದೇಹಿ ಅಭಿಮಾನಿಯಾಗುವರೋ ಅವರೇ ಪಾರಸಬುದ್ಧಿಯವರಾಗುತ್ತಾರೆ. ಭಾರತವಾಸಿಗಳು ಯಾರು ಈಗ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುವರೋ ಅವರು ಮೂಲತಃ ದೇವಿ ದೇವತೆಗಳಾಗಿದ್ದರು. ಭಾರತವಾಸಿಗಳೇ ಸ್ವರ್ಗವಾಸಿಯಾಗಿದ್ದರು. ತಂದೆಯಿಂದಲೇ ನೀವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಅದಕ್ಕೆ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ಈಗ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ಪತಿತರಿಂದ ಪಾವನಕರ್ತ ಒಬ್ಬರೇ ಆಗಿದ್ದಾರೆಂದು ಗಾಯನವಿದೆ. ಇದು ಅಸತ್ಯ ಖಂಡವಾಗಿದೆ. ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ. ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಇವರು ಸ್ವರ್ಗದ ಮಾಲೀಕರಾಗಿದ್ದರು ಎಂಬುದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಭಾರತವೇ ಪಾವನ ಖಂಡವಾಗಿತ್ತು. ಈ ಲಕ್ಷ್ಮೀನಾರಾಯಣರ ಸೂರ್ಯವಂಶಿ ರಾಜಧಾನಿ ಇತ್ತು. ಈ ಭಾರತವು ಅವಿನಾಶಿ ಖಂಡವಾಗಿದೆ. ಯಾವಾಗ ಇವರ ರಾಜ್ಯವಿತ್ತು ಆಗ ಮತ್ತೆ ಯಾವುದೇ ಖಂಡವಿರಲಿಲ್ಲ. ಭಾರತವಾಸಿಗಳು ಡ್ರಾಮಾ ಪ್ಲಾನ್ ಅನುಸಾರ ತಮ್ಮ ಧರ್ಮ ಮರೆತು ಹೋಗಿದ್ದೀರಿ. ಕಲಿಯುಗದ ಅಂತ್ಯದಲ್ಲಿ ಸಂಪೂರ್ಣ ಪತಿತರಾಗಿ ಬಿಟ್ಟಿದ್ದೀರಿ. ಪುನಃ ತಂದೆಯು ಬಂದು ಸಂಗಮದಲ್ಲಿ ಪಾವನರನ್ನಾಗಿ ಮಾಡುತ್ತಾರೆ. ಸತೋದಿಂದ ರಜೋ, ತಮೋದಲ್ಲಿ ಖಂಡಿತ ಬರಬೇಕಾಗಿದೆ. ನೀವು ದೇವತೆಗಳಷ್ಟು ಧನವಂತರು, ಆರೋಗ್ಯವಂತರು, ಐಶ್ವರ್ಯವಂತರು ಮತ್ತಾರೂ ಆಗಲು ಸಾಧ್ಯವಿಲ್ಲ. ಮೊದಲು ಇಲ್ಲಿ ದೈವಿ ರಾಜಸ್ಥಾನವಿತ್ತು, ನಂತರ ಆಸೂರಿ ರಾಜ್ಯವಾಗಿ ಬಿಡುತ್ತದೆ. ಇದು ಆಟವಾಗಿದೆ, ಆದರೆ ಅದು ಹದ್ದಿನ ಡ್ರಾಮಾ. ಇದು ಬೇಹದ್ದಿನ ಡ್ರಾಮಾ ಆಗಿದೆ. ಸತ್ಯ ತಂದೆಯು ಸತ್ಯಖಂಡವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ. ಭಕ್ತರು ಪೂಜೆ ಮಾಡುತ್ತಾರೆ, ಆದರೆ ಭಕ್ತಿ ಮಾರ್ಗದಲ್ಲಿ ಯಾರದೆಲ್ಲ ಪೂಜೆ ಮಾಡುತ್ತಾ ಬಂದಿರುವರೋ ಅವರ ಚರಿತ್ರೆಯನ್ನು ಸಹ ತಿಳಿದುಕೊಂಡಿಲ್ಲ. ಇದು ಜ್ಞಾನ, ಅದು ಭಕ್ತಿಯಾಗಿದೆ. ಈ ಆತ್ಮಿಕ ಜ್ಞಾನವನ್ನು ಪರಮಾತ್ಮನೇ ಬಂದು ಕೊಡುತ್ತಾರೆ. ಈಗ ಮಕ್ಕಳು ಆತ್ಮಾಭಿಮಾನಿಯಾಗಬೇಕಾಗಿದೆ. ಆತ್ಮಗಳೆಲ್ಲರೂ ಪರಮಾಧಾಮದಿಂದ ಪಾತ್ರವನ್ನು ಅಭಿನಯಿಸಲು ಶರೀರದಲ್ಲಿ ಬರುತ್ತೀರಿ. ಇದಕ್ಕೆ ಕರ್ಮಕ್ಷೇತ್ರವೆಂದು ಹೇಳಲಾಗುತ್ತದೆ. ಬಹಳ ದೊಡ್ಡ ಆಟವಾಗಿದೆ. ಹೇ ಆತ್ಮರೇ, ಈಗ ದೇಹಿ ಅಭಿಮಾನಿಯಾಗಿರಿ. ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ. ದೇಹದ ಸಂಬಂಧಗಳನ್ನು ಬಿಡಿ, ಆಗ ಪಾರಸಬುದ್ಧಿಯವರಾಗಿ ಬಿಡುತ್ತೀರಿ. ತಂದೆಯು ತಿಳಿಸುತ್ತಾರೆ, ಯಾರು ಧಾರಣೆ ಮಾಡುವರೋ ಅವರಿಗಾಗಿ ಬಹಳ ಸಹಜವಾಗಿದೆ. ಆತ್ಮವು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮವೇ ಪಾಪಾತ್ಮ ಪುಣ್ಯಾತ್ಮನಾಗುತ್ತದೆ. ಪ್ರಜಾಪಿತ ಬ್ರಹ್ಮನ ಮೂಲಕ ತಂದೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ನೀವು ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿ ದೇವತೆಗಳಾಗಲು ಬಂದಿದ್ದೀರಿ. ಈ ಅಂತಿಮ 84ನೇ ಜನ್ಮದಲ್ಲಿ ಯಾವುದೇ ಪಾಪಕರ್ಮ ವಿಕರ್ಮ ಮಾಡಬಾರದು. ಪುಣ್ಯಾತ್ಮರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಸಂಪೂರ್ಣ ಪಾವನರಾಗಬೇಕಾಗಿದೆ. ತನ್ನ ಬುದ್ಧಿಯನ್ನು ಪಾರಸವನ್ನಾಗಿ ಮಾಡಿಕೊಳ್ಳಲು ದೇಹದ ಎಲ್ಲ ಸಂಬಂಧಿಗಳನ್ನು ಮರೆತು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ. ಹಳೆಯ ಸಂಸ್ಕಾರಗಳು ಅಥವಾ ವಿಘ್ನಗಳಿಂದ ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಶಕ್ತಿ ಸಂಪನ್ನ ಭವ. ಯಾವುದೇ ಪ್ರಕಾರದ ವಿಘ್ನಗಳಿಂದ, ಬಲಹೀನತೆಗಳಿಂದ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತಿ ಬಯಸುತ್ತೀರೆಂದರೆ ಶಕ್ತಿಯ ಧಾರಣೆ ಮಾಡಿರಿ, ಅರ್ಥಾತ್ ಅಲಂಕಾರಿ ರೂಪದವರಾಗಿರಿ. ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿ ಸಮತೋಲವನ್ನಿಡುವುದೇ ಸರ್ವರ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.